गंगा माता के, गो माता के, जय बलराम की, जय भलो भारत माता की, भारतीय किसान संघ के, भारतीय किसान संघ के, भारतीय किसान संघ के। जय जवान जय किसान, जय जवान जय किसान। ಆತ್ಮೀಯ ಸ್ನೇಹಿತರೆ, ನಾವು ಒಂದು ತಾಲೂಕಲ್ಲಿ ಒಂದು ಹೋರಾಟ ಸುಮಾರು ವರ್ಷಗಳಿಂದ ಮಾಡ್ಕೊಂಡು ಬಂದು ಕೆರೆಗಳ ಉಳಿಸಬೇಕು ಅಂತ ಇದು ಮಾಡ್ತಾ ಇದ್ದೀವಿ. ಕೆರೆಗಳಂದರೆ ಗಂಗಾ ಜಲ ನೀರಿನ ಶೇಖರಣೆ ಆಗಬೇಕು ಅಂತ ಆ ದೃಷ್ಟಿಯಲ್ಲಿ ಇವತ್ತು ನಾವು ಗೋಮಾತೆ, ಗಂಗಾ ಮಾತೆ, ಭೂಮಾತೆಯನ್ನು ಸಂರಕ್ಷಣೆ ಮಾಡಬೇಕು. ಭೂಮಿಯಿಂದ ಎಲ್ಲ ಸವಲತ್ತು ಸಿಗುತ್ತೆ ನಮಗೆ. ಭೂಮಿಯಿಂದ ಆಹಾರ ಧಾನ್ಯಗಳು ಬೆಳಿತೀವಿ, ಭೂಮಿಯಿಂದ ನೀರು ಶೇಖರಣೆ ಮಾಡ್ತೀವಿ, ಭೂಮಿಯಿಂದನೇ ನಾವು ನಮ್ಮ ಜೀವನ, ಈ ಮಾನವನ ಜೀವನ ನಡೆಯೋದು. ಅದೇ ರೀತಿ ಗೋಮಾತೆ ನಮಗೆ ಪ್ರೀತ ದೈವಭಕ್ತಿಯ ಸಂಕೇತ. ಅವನ್ನೆಲ್ಲ ಉಳಿಸಬೇಕು ಅಂತ ಆ ದೃಷ್ಟಿಯಲ್ಲಿ ಶುಕ್ರವಾರ ಬೆಳಗ್ಗೆ 9 ಗಂಟೆಗೆ ಬನಶೆಟ್ಟಿಯಲ್ಲಿ ಗೋಮಾತಾ ಗಂಗಾ ಮಾತಾ ಪೂಜನಾ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಇವತ್ತು ಏನು 40 ಕೋಟಿಗೂ ಹೆಚ್ಚು ಪ್ರಯಾಗ್ನಲ್ಲಿ ಗಂಗಾ ಯಮುನಾ ಸರಸ್ವತಿ ಸ್ನಾನವನ್ನು ಮಾಡ್ಕೊಂಡ್ಬರ್ತಾರೆ ಈ ಮಾಸದಲ್ಲಿ. ಅದೇ ರೀತಿ ಅಲ್ಲಿ ನೀರು ಎಷ್ಟು ಪವಿತ್ರವೋ ಅದೇ ನೀರು ಇಲ್ಲಿ ಕೂಡ ಅಷ್ಟೇ ಪವಿತ್ರವಾಗಿದೆ. ಅದನ್ನು ಉಳಿಸೋ ಕರ್ತವ್ಯವನ್ನು ನಾವೆಲ್ಲ ಈ ಸಮಾಜದ ಎಲ್ಲ ಯುವಕರು, ಮುದುಕರು, ಮಹಿಳೆಯರು ಎಲ್ಲರೂ ಕಾಪಾಡಬೇಕು. ನೀರನ್ನು ಉಳಿಸಬೇಕು. ಒಳ್ಳೆ ನೀರು ನಮ್ಮ ಮಕ್ಕಳಿಗೆ ಸಿಗಬೇಕು. ಆ ದೃಷ್ಟಿಯಲ್ಲಿ ನಮ್ಮ ಹೋರಾಟ 4-5 ವರ್ಷದಿಂದ ಮಾಡ್ಕೊಂಡು ಬಂದೆವು. ಆ ನೀರಿನ ಕಾರ್ಯವನ್ನು ಉಳಿಸೋದಕ್ಕೆ ನಮ್ಮ ಹೋರಾಟಕ್ಕೆ ಸರ್ಕಾರ ಹೋಗ್ಬಿಟ್ಟು ತಾಲೂಕಲ್ಲಿ ಸುಮಾರು 285 ಕೆರೆಗಳನ್ನು ಸರ್ವೆ ಮಾಡ್ತಾ ಇದ್ದಾರೆ. ಆ ಗಂಗಾ ಜಲವನ್ನು ಉಳಿಸೋದಕ್ಕೆ ಪ್ರಾರಂಭದಲ್ಲಿ ದೇವರಾಸನದಿಂದ ಮಾಡ್ಕೊಂಡು ಬಂದಿದ್ದೀವಿ. ನೀರು ಇಲ್ಲದ್ರೆ ಏನೂ ಇಲ್ಲ. ಸಮಾಜದ ಎಲ್ಲ ಜನರು ತಿಳ್ಕೋಬೇಕು. ನೀರನ್ನು ನೀರು ಉಳಿಸೋದಕ್ಕೆ ನಾವೆಲ್ಲರೂ ಕಷ್ಟಪಡಬೇಕು. ಗೋಮಾತೆಗಳನ್ನು ಕಾಪಾಡಬೇಕು. ಆ ದೃಷ್ಟಿಯಿಂದ ಬೆಳಗ್ಗೆ 9 ಗಂಟೆಗೆ ಶುಕ್ರವಾರ ನಾವೆಲ್ಲ ಸೇರ್ತಾ ಇದ್ದೀವಿ. ತಾವೆಲ್ಲರೂ 100 ಜನ ಬಂದು ಏನು ಕಾರ್ಯಕ್ರಮ ಇದೆ ಇಡೀ ತಾಲೂಕಲ್ಲಿ ಎಲ್ಲ ಕಡೆಯೂ ಮಾಡಬೇಕು, ಇಡೀ ರಾಜ್ಯದಲ್ಲಿ ಮಾಡಬೇಕು, ಇಡೀ ಭಾರತದಲ್ಲಿ ಮಾಡಬೇಕು. ಈ ಭೂಮಾತಾ ಗಂಗಾ ಜಲ ಉಳಿಸೋ ಕಾರ್ಯಕ್ರಮವನ್ನು ಎಲ್ಲ ಜನ ನಮ್ಮ ಸಮಾಜದ ಭಾರತದ 140 ಕೋಟಿ सबका जवाबदारी है, सबका काम भी है. ಈ ಸಭೆ ನಮ್ಮ ಕರ್ನಾಟಕದ ಪೂರ್ವದ ಬಾಗಲು ಮುಳಬಾಗಿಲಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ. ಎಲ್ಲರೂ ಸಹಕಾರ ಮಾಡಬೇಕು. ಇಡೀ ರಾಜ್ಯದಲ್ಲಿ ಈ ಕಾರ್ಯಕ್ರಮ ಮಾಡ್ಕೋಬೇಕು ಅಂತ ಇಟ್ಕೊಂಡಿದ್ದೀವಿ.